ವಿಜಯಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮತ್ತೆ ಮುಂದುವರೆದಿದೆ. ಕೆಲ ರೈತರಿಗೆ ಸಮಾಧಾನವನ್ನ ತಂದಿಲ್ಲ ಸರ್ಕಾರದ ದರ ನಿಗದಿ. ವಿಜಯಪುರದಲ್ಲಿ ಮುಂದುವರಿದ ಕಬ್ಬು ಬೆಳೆಗಾರರ ಹೋರಾಟ, ಕೆಲ ರೈತರಿಗೆ ಸಮಾಧಾನ ತರದ ಸರ್ಕಾರದ ದರ ನಿಗದಿ. ಅನ್ನದಾತರ ಪ್ರತಿಭಟನೆಯ ಮಧ್ಯೆ ಪ್ರಹ್ಲಾದ್ ಜೋಶಿ ಕೆಂಡ ಕಾರಿದ್ದಾರೆ. ರಾಜ್ಯ ಸರ್ಕಾರದ ನಡವಳಿಕೆಗೆ ಜೋಶಿ ಕೆಂಡಾಮಂಡಲರಾಗಿದ್ದಾರೆ. ರೈತರು 9 ದಿನದಿಂದ ಧರಣಿ ಕೂತರು, ಯಾರೂ ಹೋಗಲಿಲ್ಲ. ಸಚಿವರಿಗೂ ಹೋಗಲು ಟೈಮ್ ಇರಲಿಲ್ಲ ಅಂತ ವಾಗ್ದಾಳಿಯನ್ನ ಕೂಡ ನಡೆಸಿರುವಂತದ್ದು. ಕೇಂದ್ರ ಸರ್ಕಾರ ದೂರೋದೇ ಇವರ ಕೆಲಸ ಅಂತ ಕಿಡಿಕಾರಿದ್ದಾರೆ. ಇವರಿಗೆ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಮೋದಿನೇ ಕಾರಣ. ನಮ್ಮ ಕಡೆಯ ಎಲ್ಲಾ ಬಾಕಿ 98% ಬಂದಿದೆ. ಕೇಂದ್ರ ಸರ್ಕಾರವೇ ಸಮಸ್ಯೆಯನ್ನ ಹುಟ್ಟು ಹಾಕಿದೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಉಳಿದ ಕಡೆ ಏಕೆ ಹೀಗಾಗ್ತಾ ಇಲ್ಲ ಅಂತ ಜೋಶಿ ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ದುರುದ್ದೇಶದಿಂದ ಮಾಡ್ತಾ ಇದ್ದೀರಿ, ಇಲ್ಲ ಮೂರ್ಖರಿದ್ದೀರಿ ಅಂತ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಕಬ್ಬು ಬೆಳೆಗಾರರ ಹೋರಾಟ ಮತ್ತೆ ಮುಂದುವರಿತಾ ಇರುವುದು ವಿಜಯಪುರದಲ್ಲಿ. ಆದ್ರೆ ಈಗೇನು 3,300 ರೂಪಾಯಿ ಕೊಡೋಕೆ ರೆಡಿ ಆಗಿದ್ದಾರೆ. ಆದ್ರೆ ಈ ಒಂದು ದರ ನಿಗದಿ ಕೆಲವು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಿಂತಹ ಹೋರಾಟಗಾರರಲ್ಲಿ ಸಮಾಧಾನವನ್ನ ತಂದಿಲ್ಲ. ಮುಖ್ಯಮಂತ್ರಿಗಳು 7-8 ದಿವಸದಿಂದ 9 ದಿವಸದಿಂದ ಸ್ಟ್ರೈಕ್ ಕೂತಿದ್ರು ಸಹಿತ ಆರಂಭದ ದಿವಸದಲ್ಲಿ ಮುಖ್ಯಮಂತ್ರಿ ಬಿಡ್ರಿ, ಮಂತ್ರಿ ಹೋಗ್ಲಿಕ್ಕೂ ಇವರಿಗೆ ಸಮಯ ಇರಲಿಲ್ಲ. ಮಂತ್ರಿಗಳಿಗೆ ಸಂಬಂಧಿಸಿದ ಮಂತ್ರಿ, ಅಲ್ಲಿನ ಜಿಲ್ಲಾ ಮಂತ್ರಿಗಳು, ಮತ್ತೊಬ್ಬರು ಮುಖ್ಯಮಂತ್ರಿ ಅಂತೂ ದೂರ ಉಳಿತು, ಮಂತ್ರಿಗಳಿಗೂ ಹೋಗ್ಲಿಕ್ಕೆ ಟೈಮ್ ಇರಲಿಲ್ಲ. ಈಗ 9 ದಿವಸದ ನಂತರ ಸಭೆ ಮಾಡಿ ಮೊದಲು ಮತ್ತು ಸಭೆಯ ನಂತರವೂ ಸಹಿತ ಕೇಂದ್ರ ಸರ್ಕಾರವನ್ನು ದೂರುವುದೇ ಒಂದು ಕೆಲಸ. ಕಬ್ಬು ಜ್ವಾಲೆ ಬಗ್ಗೆ ಕೇಂದ್ರ ಸಚಿವ ಜೋಶಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ. ಮೂಲ ಸಮಸ್ಯೆಯನ್ನ ನಿವಾರಿಸುವಲ್ಲಿ ಕೇಂದ್ರ ಸರ್ಕಾರ ಅಸಡ್ಡೆಯನ್ನ ತೋರ್ತಾ ಇದೆ ಅಂತ ಕಿಡಿಕಾರಿರುವಂತದ್ದು. ಕಬ್ಬು ಜ್ವಾಲೆ ಬಗ್ಗೆ ಕೇಂದ್ರ ಸಚಿವ ಜೋಶಿಗೆ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಮೂಲ ಸಮಸ್ಯೆ ನಿವಾರಿಸುವಲ್ಲಿ ಕೇಂದ್ರ ಸರ್ಕಾರ ಅಸಡ್ಡೆಯನ್ನ ತೋರ್ತಾ ಇದೆ. ಕೇಂದ್ರದ ಧೋರಣೆಯಿಂದಾಗಿ ಕಬ್ಬು ಬೆಳೆಗಾರರಿಗೆ ಭಾರಿ ನಷ್ಟವಾಗ್ತಾ ಇದೆ. ಬೆಳೆಗೆ ತಗುಲುವಂತಹ ವೆಚ್ಚ, ಕಬ್ಬು ಇಳುವರಿ ಮಧ್ಯೆ ಭಾರಿ ಅಂತರ ಇರುವಂಥದ್ದು. ಇದರಿಂದ ಲಕ್ಷಾಂತರ ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ಸಂಕಷ್ಟ ಕೂಡ ಉಂಟಾಗಿದೆ. ನಿಮ್ಮ ಅಂಕಿ ಸಂಖ್ಯೆ ಚಮತ್ಕಾರ ರೈತರಿಗೆ ಎಸಗುವಂತಹ ದ್ರೋಹವನ್ನು ಮಾಡ್ತಾ ಇದ್ದೀರಿ. ರೈತರಿಗೆ ಪಾರದರ್ಶಕತೆ ಬೇಕಿದೆ ವಿನಃ ನೌಟಂಕಿ ಅಲ್ಲ. ಕೇಂದ್ರ ಸಚಿವ ಜೋಶಿಗೆ ಪತ್ರವನ್ನ ಬರೆದು ಸಿಎಂ ಸಿದ್ದು ತಮ್ಮ ಸಿಟ್ಟು ಆಕ್ರೋಶವನ್ನ ಹೊರಗಾಕಿರುವಂಥದ್ದು. ನೋಡಿ, ರೈತರಿಗೆ ಬೇಕಾಗಿರುವಂಥದ್ದು ಪಾರದರ್ಶಕತೆ. ಅದು ಬಿಟ್ಟು ನಿಮ್ಮ ನೌಟಂಕಿ ಆಟ ಅಲ್ಲ. ನಿಮ್ಮ ಅಂಕಿ ಸಂಖ್ಯೆ ಚಮತ್ಕಾರ ರೈತರಿಗೆ ಎಸಗುವಂತಹ ದ್ರೋಹವಾಗಿದೆ. ಇದರಿಂದ ಸಾಕಷ್ಟು ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗ್ತಾ ಇರುವಂಥದ್ದು. ಇನ್ನು ಮೂಲ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನ ಕೇಂದ್ರ ಸರ್ಕಾರ ನಿವಾರಿಸಬೇಕು ಅಂತ ಕೂಡ ಇಲ್ಲಿ ಪತ್ರವನ್ನ ಬರೆದಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಆ ಪ್ರತಿಯನ್ನ ನೋಡ್ತಾ ಇದ್ದೀರಾ.